ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ಭಾರತೀಯರ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಯುಗಾದಿ, ಹಿಂದೂಗಳಿಗೆ ಸಾಂಪ್ರದಾಯಿಕ ಹೊಸ ವರ್ಷ. ಚಾಂದ್ರಮಾನ ಪಂಚಾಂಗದ ಪ್ರಕಾರ, ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಹಿಂದೂ ತಿಂಗಳ ಚೈತ್ರ ಮಾಸದ ಮೊದಲ ದಿನವಿದು. ಯುಗಾದಿ ಎಂಬುದು ಮೂಲತಃ ಸಂಸ್ಕೃತ ಭಾಷೆಯ ಪದ. ಹೊಸಯುಗದ ಆರಂಭ ಎಂಬ ಅರ್ಥವನ್ನು ಇದು ಕೊಡುತ್ತದೆ. ಋತುಗಳ ರಾಜ ವಸಂತನ ಆಗಮನವನ್ನು ಸೂಚಿಸುತ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ತೆಲುಗು ಮತ್ತು ಕನ್ನಡಿಗರಿಗೆ ಇದು ಸಾಂಪ್ರದಾಯಿಕ ಹೊಸ ವರ್ಷ. ಮನೆಯನ್ನು ಸ್ವಚ್ಛಗೊಳಿಸಿ, ಕಹಿ ಬೇವು, ಮಾವಿನ ಎಲೆಗಳು, ಹೂವುಗಳಿಂದ ಅಲಂಕರಿಸಿ, ಹೊಸ ಬಟ್ಟೆಗಳನ್ನು ಧರಿಸಿ, ಸಂಭ್ರಮಿಸಿ, ಧಾರ್ಮಿಕ, ಸಾಂಪ್ರದಾಯಿಕ ಪೂಜಾ ವಿಧಾನಗಳನ್ನು ನೆರವೇರಿಸಿ, ಬೇವು, ಬೆಲ್ಲ, ಸಿಹಿ ತಿಂಡಿಗಳನ್ನು ತಿಂದು, ಬಂಧು ಬಳಗದವರ ಜೊತೆ ವಿಶೇಷ ಭೋಜನ ಸ್ವೀಕರಿಸಿ, ಹೊಸ ವರ್ಷವನ್ನು ಸ್ವಾಗತಿಸಲಾಗುತ್ತದೆ. ಮಹಾರಾಷ್ಟ್ರ, ಗೋವಾ ಮತ್ತು ಇತರ ಕೊಂಕಣ ಪ್ರದೇಶಗಳಲ್ಲಿ ಹೊಸ ವರ್ಷದ ಈ ದಿನವನ್ನು ಗುಡಿ ಪಾಡ್ವಾ ಎಂದು ಕರೆಯಲಾಗುತ್ತದೆ. ಆಚರಣೆಯ ಅಂಗವಾಗಿ ಗುಡಿ ಧ್ವಜವನ್ನು ತಮ್ಮ ಮನೆಗಳ ಹೊರಗೆ ಹಾರಿಸುತ್ತಾರೆ. ಶ್ರೀಖಂಡ್ ಮತ್ತು ಪುರನ್ ಪೋಲಿಯಂತಹ ಹಬ್ಬದ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸುತ್ತಾರೆ. ಸಿನ್ಹಿ ಸಮುದಾಯದವರು ಈ ಹಬ್ಬವನ್ನು ಚೇತಿ ಚಂದ್ ಎಂದು ಕರೆಯುತ್ತಾರೆ. ಇನ್ನು ಸೌರಮಾನ ಪಂಚಾಂಗದ ಪ್ರಕಾರ ಸೌರ ಯುಗಾದಿ, ವರ್ಷದ ಮೊದಲ ದಿನ. ಮೇಷ ಮಾಸದ ಮೊದಲ ದಿನದಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತಿತರ ಕರಾವಳಿ ಭಾಗಗಳಲ್ಲಿ ಸೌರ ಯುಗಾದಿಯ ಆಚರಣೆಯಿದೆ. ಇನ್ನು ಮಲಯಾಳಿಗಳಿಗೂ ಸೌರ ಯುಗಾದಿ ಅಥವಾ ವಿಷು, ಹೊಸ ವರ್ಷದ ಆರಂಭ. ಇದನ್ನವರು ವಿಷು ಕಣಿ ಎಂದು ಕರೆಯುತ್ತಾರೆ. ಸಿಂಹಳಿಯರು ಸೌರ ಯುಗಾದಿಯಂದೇ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಸಿಖ್ಖರಿಗೆ ಬೈಸಾಖಿಯೊಂದಿಗೆ ಹೊಸ ವರ್ಷ ಆರಂಭವಾಗುತ್ತದೆ. ಇದವರಿಗೆ ಸುಗ್ಗಿ ಹಬ್ಬ. ಸಾಧಾರಣವಾಗಿ ಏಪ್ರಿಲ್ 13 ಅಥವಾ 14 ರಂದು ಈ ಹಬ್ಬ ಬರುವುದು ವಾಡಿಕೆ. ಪಂಜಾಬಿಗರ ಸಾಂಪ್ರದಾಯಿಕ ಜಾನಪದ ನೃತ್ಯ ಭಾಂಗ್ರಾ ಈ ಹಬ್ಬದ ವಿಶೇಷ. ಸಿಖ್ ಸಮುದಾಯಕ್ಕೆ ಈ ಹಬ್ಬ ಖಾಲ್ಸಾದ ಸ್ಥಾಪನೆಯನ್ನು ನೆನಪಿಸುತ್ತದೆ. ರೊಂಗಾಲಿ ಬಿಹು ಅಥವಾ ಬೋಹಾಗ್ ಬಿಹು, ಅಸ್ಸಾಮಿ ಕ್ಯಾಲೆಂಡರ್ನ ಮೊದಲ ತಿಂಗಳ ಬೊಹಾಗ್ನಲ್ಲಿ ಆಚರಿಸಲಾಗುವ ಸಾಂಪ್ರದಾಯಿಕ ಸುಗ್ಗಿಯ ಹಬ್ಬ. ವಸಂತ ಋತುವಿನ ಆಗಮನ ಸೂಚಿಸುವ ಈ ಹಬ್ಬ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳ ಮಧ್ಯದಲ್ಲಿ ಬರುತ್ತದೆ. ಜನಪದ ಹಾಡುಗಳು ಮತ್ತು ಬಿಹು ನೃತ್ಯಗಳು ಈ ಹಬ್ಬದ ಸಂಭ್ರಮದ ಹೈಲೈಟ್ಸ್. ಪೊಹೆಲಾ ಬೋಯಿಶಾಕ್ ಅಥವಾ ನಬೋ ಬಾರ್ಷ್, ಬಂಗಾಳಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ದಿನ. ವೈಶಾಖ ಮಾಸದ ಮೊದಲ ದಿನದಂದು ಪೊಹೆಲಾ ಬೋಯಿಶಾಕ್ ಆಚರಿಸಲಾಗುತ್ತದೆ. ಜನರು ಪರಸ್ಪರ ಶುಭೋ ನೊಬೋ ಬೋರ್ಷೋ ಎಂದು ಹಾರೈಸುತ್ತಾ ಸಂಭ್ರಮಿಸುವುದು ವಾಡಿಕೆ. ಹಬ್ಬದ ಆಚರಣೆಯ ಅಂಗವಾಗಿ ಬಂಗಾಳಿ ಪಂಚಾಂಗ ಪಂಜಿಕಾ ಶ್ರವಣ ನಡೆಯುತ್ತದೆ. ಪಶ್ಚಿಮ ಬಂಗಾಳದ ಜೊತೆ ತ್ರಿಪುರ, ಬಾಂಗ್ಲಾದೇಶದ ಕೆಲವು ಪ್ರದೇಶಗಳಲ್ಲಿಯೂ ಪೊಹೆಲಾ ಬೋಯಿಶಾಕ್ನು ಆಚರಿಸಲಾಗುತ್ತದೆ. ನವ್ರೆಯ ಕಾಶ್ಮೀರಿಗಳ ಹೊಸ ವರ್ಷದ ಹಬ್ಬ. ಈ ದಿನವನ್ನು ಅವರು ತಮ್ಮ ಮಾತೃದೇವತೆ ಶಾರಿಕಾಗೆ ಸಮರ್ಪಿಸುತ್ತಾರೆ. ಹಬ್ಬದ ಮುನ್ನಾ ದಿನ ಸಾಂಪ್ರದಾಯಿಕ ಥಾಲಿಯನ್ನು ಸಿದ್ಧಪಡಿಸುತ್ತಾರೆ. ಅಂದರೆ ಲೋಹದ ತಟ್ಟೆಯಲ್ಲಿ ಅಕ್ಕಿ, ಅಡಿಕೆ, ಮೊಸರು, ಉಪ್ಪು, ಸಕ್ಕರೆ ಮಿಠಾಯಿ, ಬಾದಾಮಿ, ಬೆಳ್ಳಿಯ ನಾಣ್ಯಗಳು, ಪೆನ್ನು, ಹೂವುಗಳು, ಹೊಸ ಪಂಚಾಂಗಗಳನ್ನು ಇಟ್ಟು ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ಹಬ್ಬದ ದಿನ ಕುಟುಂಬಸ್ಥರು ಈ ಥಾಲಿಯ ದರ್ಶನ ಮಾಡಿ, ಅಡಿಕೆಯನ್ನು ನದಿ ನೀರಿಗೆ ಬೀಳಿಸುತ್ತಾರೆ. ಬಳಿಕ ಅರಿಶಿನದೊಂದಿಗೆ ಬೇಯಿಸಿದ ಅನ್ನ, ತಹ್ರಿ, ಜೊತೆಗೆ ತುಪ್ಪವನ್ನು ದೇವಿಗೆ ಅರ್ಪಿಸಿ, ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ತಮಿಳು ತಿಂಗಳ ಚಿತ್ತಿರೈ ಮೊದಲ ದಿನವನ್ನು ತಮಿಳುನಾಡಿನಲ್ಲಿ ಹೊಸ ವರ್ಷದ ದಿನವಾಗಿ ಆಚರಿಸುತ್ತಾರೆ. ಪುತಾಂಡು ಅಥವಾ ಪುತ್ತು ವರುಷಂ ಹಬ್ಬವಿದು. ಇನ್ನು ಸುಗ್ಗಿಯ ಋತುವಿನ ಆರಂಭ ಸೂಚಿಸುವ ಬೆಸ್ತು ವಾರಸ್, ಗುಜರಾತಿಗಳ ಹೊಸ ವರ್ಷ. ದೀಪಾವಳಿಯ ಆಚರಣೆಯೊಂದಿಗೆ ಕಾರ್ತಿಕ ಮಾಸದ ಪಾಡ್ಯದ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ರಾಜಸ್ಥಾನದ ಮಾರ್ವಾಡಿಗಳು ದೀಪಾವಳಿಯಲ್ಲಿ ಬರುವ ಲಕ್ಷ್ಮೀ ಪೂಜೆಯ ದಿನದಂದು ಹೊಸ ವರ್ಷ ಆಚರಿಸುತ್ತಾರೆ. ಇನ್ನು ಮುಸ್ಲಿಂ ಹೊಸ ವರ್ಷವು ಮೊಹರಂನ ಮೊದಲ ದಿನದಂದು ಪ್ರಾರಂಭವಾಗುತ್ತದೆ. ಇಸ್ಲಾಮಿಕ್ ಹೊಸ ವರ್ಷ ಅಥವಾ ಮೊಹರಂನ ದಿನಾಂಕ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಬದಲಾಗುತ್ತದೆ. ಇನ್ನು ಕೊಯ್ಲು ಋತುವಿನ ಅಂತ್ಯ ಮತ್ತು ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಲೋಸುಂಗ್, ಸಿಕ್ಕಿಂ ಜನರ ಹೊಸ ವರ್ಷ. ಈ ಹಬ್ಬ ಸಾಧಾರಣವಾಗಿ ಡಿಸೆಂಬರ್ನಲ್ಲಿ ಬರುತ್ತದೆ.
ಇದನ್ನು ಸೋನಂ ಲೋಸರ್ ಎಂದು ಕರೆಯಲಾಗುತ್ತದೆ. ಪಾನ ಸಂಕ್ರಾಂತಿ ಒಡಿಶಾದ ಜನರ ಸಾಂಪ್ರದಾಯಿಕ ಹೊಸ ವರ್ಷದ ಹಬ್ಬ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡುವುದು ಈ ಹಬ್ಬದ ಆಚರಣೆಯ ವಿಶೇಷ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷದ ಆರಂಭ. ಪ್ರಸ್ತುತ ವಿಶ್ವಾದ್ಯಂತ ಇದರ ಆಚರಣೆಯಿದ್ದು, ಇದನ್ನೇ ಹೊಸ ವರ್ಷದ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಿದೆ. ಇದಕ್ಕೂ ಮೊದಲು ಕ್ರಿಸ್ತಶಕ ಪೂರ್ವದಿಂದ 18ನೇ ಶತಮಾನದ ಮಧ್ಯಭಾಗದವರೆಗೂ ಯೇಸುಕ್ರಿಸ್ತನ ಜನ್ಮದಿನವಾದ ಡಿಸೆಂಬರ್ 25 ಅನ್ನು ಹೊಸ ವರ್ಷವನ್ನಾಗಿ ಕ್ರಿಶ್ಚಿಯನ್ನರು ಆಚರಿಸುತ್ತಿದ್ದರು. ಇನ್ನು ಹಳೆಯ ರೋಮನ್ ಪದ್ಧತಿಯ ಪ್ರಕಾರ ಮಾರ್ಚ್ 1ರಂದು ಹೊಸ ವರ್ಷವನ್ನು ಆಚರಿಸಲಾಗುತ್ತಿತ್ತು. ಕ್ರಿಸ್ತ ಶಕ 1752ರವರೆಗೂ ಯುರೋಪಿಯನ್ನರು ಮಾರ್ಚ್ 25 ಅನ್ನು ಹೊಸ ವರ್ಷವನ್ನಾಗಿ ಆಚರಿಸುತ್ತಿದ್ದರು. ಮಹಾಯಾನ ಬೌದ್ಧರು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬರುವ ಹುಣ್ಣಿಮೆಯಂದು ಹೊಸ ವರ್ಷವನ್ನು ಆಚರಿಸುತ್ತಾರೆ. ಟಿಬೆಟಿಯನ್ನರಿಗೆ ಲೋಸರ್ ಹೊಸ ವರ್ಷ. ಇದು ಸಾಧಾರಣವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಹೀಬ್ರೂ ಕ್ಯಾಲೆಂಡರ್ ಪ್ರಕಾರ ಯಹೂದಿಗಳು ರೋಷ್ ಹಶಾನಹ ಎಂಬ ಹೆಸರಿನಲ್ಲಿ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ಹಬ್ಬದ ಆಚರಣೆ ಇರುತ್ತದೆ. ಇನ್ನು ಚೀನಿಯರಿಗೆ ಸಾಧಾರಣವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುವ ಸ್ಪ್ರಿಂಗ್ ಫೆಸ್ಟಿವಲ್ ಹೊಸ ವರ್ಷ.